ಯಾವ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವವರಿಗೆ ರಕ್ಷಣೆ ಸಿಕ್ತು, ಅವತ್ತಿಂದ ನಮ್ಮ ರಾಜ್ಯದಲ್ಲಿ ದೇಶದ್ರೋಹಿಗಳಿಗೆ ಅನಿಸಿದೆ ಈ ರಾಜ್ಯ ಸರ್ಕಾರ ನಮ್ಮ ಪರವಾಗಿ ನಿಂತಿದೆ. ಅದಕ್ಕಾಗಿ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ನನ್ನದೇ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರಾಷ್ಟ್ರಧ್ವಜ ಹಿಡ್ಕೊಂಡು ಹೋಗುವಂತ ಆಗಸ್ಟ್ 15ಕ್ಕೆ ರಾಷ್ಟ್ರಧ್ವಜ ಹಿಡ್ಕೊಂಡು ಹೋದಾಗ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು. ಇಂಥ ಹಲವಾರು ಘಟನೆಗಳು ಹುಬ್ಳಿಯಲ್ಲಿ ಘಟನೆ ನಡೀತು, ಬೇರೆ ಬೇರೆ ಭಾಗದಲ್ಲಿ ಈ ಘಟನೆಗಳು ನಡೆದವು. ಪ್ರತಿ ಸಂದರ್ಭದಲ್ಲಿ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಈ ರಾಜ್ಯದ ಗೃಹ ಸಚಿವರು ದೇಶದ್ರೋಹಿಗಳ ರಕ್ಷಣೆಗೆ ನಿಂತಿದ್ದಾರೆ. ಕೆಚ್ಚಲು ಕೊಯ್ದ್ರು ಚಾಮರಾಜಪೇಟೆಯಲ್ಲಿ, ಗಬ್ಬದ ಗರ್ಭಿಣಿ ಹಸುವಿನ ಗಬ್ಬವನ್ನ ಕೊಯ್ದು ಆ ಕರುವನ್ನ ಆಚೆ ಹಾಕಿದ್ರು. ಇದೆಲ್ಲ ಸಂದರ್ಭದಲ್ಲಿ ಕೂಡ ಯಾವ ದ್ರೋಹಿಗಳಿದ್ದಾರೆ, ಯಾರು ಈ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅವರ ಪರವಾಗಿ ಸರ್ಕಾರ ನಿಲ್ತು. ಈ ಕಾರಣಕ್ಕಾಗಿ ಇವತ್ತು ರಾಜ್ಯದಲ್ಲಿ ದೇಶದ್ರೋಹಿಗಳಿಗೆ ಅನಿಸಿದೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ರಕ್ಷಣೆಗಿದೆ. ಅದಕ್ಕಾಗಿ ಈ ಎಲ್ಲ ಘಟನೆಗಳು ನಡೀತಾ ಇದ್ದಾವೆ. ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡುವಂತ ಧೈರ್ಯ ಅದು ಇವತ್ತು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಅವರು ಮೈನಸ್ ಅಂದ್ರೆ ಮೈನಸ್ಗೆ ಕಾನೂನು ಇಲ್ಲ ಈ ರಾಜ್ಯದಲ್ಲಿ. ಮೈನಸ್ಗೆ ಕಲ್ಲು ಬಿಸೋದಕ್ಕೆ ಬರುತ್ತೆ, ಆದ್ರೆ ನೀವು ಕಾನೂನಿನ ರೀತಿ ಕ್ರಮ ಕೈಗೊಳ್ಳಕ್ಕೆ ನಿಮ್ಗೆ ಆಗಲ್ಲ. ಅಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಇಲ್ಲೇನು ಹೇಳಿದ್ರು, ಕೆಚ್ಚಲು ಕೊಯ್ದಾಗ ಅವನು ಬುದ್ಧಿಮಾಂದ್ಯ ಅಂತ ಹೇಳಿದ್ರು. ಅಂದ್ರೆ ಇಂಥ ದ್ರೋಹಿಗಳ ಎಲ್ಲರನ್ನ ರಕ್ಷಣೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಸರ್ಕಾರ ಮಾಡ್ತಾ ಇದೆ. ನಂಗೆ ಅನ್ಸುತ್ತೆ ಪರಮೇಶ್ವರ್ ಅವರು ಕೇವಲ ಅಲ್ಪಸಂಖ್ಯಾತರ ಮುಸಲ್ಮಾನರ ದೇಶದ್ರೋಹಿಗಳ ರಕ್ಷಣೆ ಮಾಡೋದು ಬಿಟ್ಟು ಇನ್ ಯಾವ ಒಳ್ಳೆ ಕೆಲಸವನ್ನ ಅವ್ರು ಮಾಡ್ತಾ ಇಲ್ಲ. ಹಿಂದೂಗಳಿಗೆ ರಕ್ಷಣೆ ಕೊಡ್ತಾ ಇಲ್ಲ, ನಿಮ್ಮ ಆಫೀಸರ್ಸ್ಗೆ ನೀವು ರಕ್ಷಣೆ ಕೊಡ್ತಾ ಇಲ್ಲ. ಅತ್ಯಾಚಾರ ನಡೀತಾ ಇದೆ, ಗರ್ಭಿಣಿ ಸ್ತ್ರೀಯರು ಸಾಯ್ತಾ ಇದ್ದಾರೆ, ಬಾಣಂತಿ ಸ್ತ್ರೀಯರು ಸಾಯ್ತಾ ಇದ್ದಾರೆ. ಇದು ಯಾವುದರ ಬಗ್ಗೆ ಕೂಡ ಇವತ್ತು ಕಾಳಜಿ ಇಲ್ಲ. ನಿಮ್ಮ ಕುರ್ಚಿಯ ಹೊಡೆದಾಟ, ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು, ಮತ್ತು ಹಿಂದೂಗಳಿಗೆ ಅನ್ಯಾಯ, ಕೇವಲ ಮುಸಲ್ಮಾನರಿಗೆ ರಕ್ಷಣೆ, ಇದು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಯಾವ RSS ಅವರು ಯಾರು ನೋಡಿದ್ದಾರೆ? ಎಂತ ಎಲ್ಲ ಸಂದರ್ಭದಲ್ಲಿ ಕೂಡ RSS ಅನ್ನು ಟಾರ್ಗೆಟ್ ಮಾಡೋದು ನಡೀತಾ ಇದೆ. ಕಾಂಗ್ರೆಸ್ ತನ್ನ ಲೋಪವನ್ನ ಮುಚ್ಚಿ ಹಾಕೊಳ್ಳೋದಕ್ಕಾಗಿ RSS ಮೇಲೆ ಆರೋಪ ಹೊರಿಸುವುದನ್ನ ನಿರಂತರವಾಗಿ ಮಾಡ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ಗೆ ಇವತ್ತು ಧಿಕ್ಕಾರ ಹೇಳುವಂತ ಸಮಯ ಹತ್ರ ಬಂದಿದೆ. ಅಭಿವೃದ್ಧಿ ಕೆಲಸ ಇಲ್ಲ, ನಮ್ಗೆ ರಕ್ಷಣೆನೂ ಇಲ್ಲ. ಇದು ಇವತ್ತು ಕರ್ನಾಟಕ ರಾಜ್ಯ.